ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಚ್ಚು, ಕನ್ನಡತಿ, ದತ್ತು ಚಂದುವಿನ ಅಭಿಮಾನಿ. ನಾನು ರೆಡಿಯಾಗಿ ಸ್ಟಾರ್ಟ್ ಆದೆ, ಯಾಕಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ವಿ ವಾಂಟೆಡ್ ಟು ಗೋ ಫಾರ್ ಸಮ್ ಪ್ಲೇಸಸ್. ಅದರಿಂದ ಒಂದು ಆಫ್ಟರ್ನೂನ್ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಆಫ್ಟರ್ನೂನ್ ಹೊರಡೋಣ ಅಂತ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಸ್ಟಾರ್ಟ್ ಆದೆ. ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತು ಟೈಮ್ ಎಷ್ಟು ಬೇಕಾಗುತ್ತೆ ಅಂತ. ಎಲ್ಲನೂ ನೀಟಾಗಿ ರೆಡಿಯಾಗಿ ವಿ ವಾಂಟೆಡ್ ಟು ಮೂವ್. ಸೊ ಇನ್ನು ನನ್ನ ತಮ್ಮ ಎಲ್ಲ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಿದ್ವಿ ರೆಡಿಯಾಗಿ ಇನ್ನೇನು ಬರ್ತಾನೆ ಅಂತ. ಫೈನಲಿ ನನ್ನ ತಮ್ಮ ಬಂದ ಕಾರ್ ತಗೊಂಡು. ಎಲ್ರಿಗೂ ಬಾಯ್, ಹೋಗಿ ಬನ್ನಿ, ಸೇಫ್ ಜರ್ನಿ, ಹ್ಯಾಪಿ ಜರ್ನಿ. ಅವ್ನು ನನ್ನ ತಮ್ಮಂಗೆ ಬಾರೋ ಅಂದರೆ ಬರಲಿಲ್ಲ, ಬಾಯ್ ಅಂತ ಹೇಳಿ ಹೊರಟೇ ಬಿಟ್ಟ. ನಾವು ಆಮೇಲೆ ಪೆಟ್ರೋಲ್ ಬಂಕ್ ಹೋಗಿ ಎಲ್ಲ ಚೆಕ್ ಮಾಡಿಸಿ ಪೆಟ್ರೋಲ್ ಹಾಕ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಅಲ್ಲಿ ಸ್ಟೆಪ್ನಿ ಟೈರ್ನ ಫಿಕ್ಸ್ ಮಾಡಬೇಕಿತ್ತು. ಬಟ್ ಫೈನಲಿ ಸ್ಟೆಪ್ನಿ ಟೈರ್ನ ಫಿಕ್ಸ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಬೇರೆ ಟೈರ್ನ ತಂದುಬಿಟ್ಟಿದ್ವಿ. ಅಲ್ಲಿ ನೋಡಿ ಕಿಯಾ ಶೋರೂಮು. ಆ್ಯಂಡ್ ಅಗೇನ್ ವಿ ಸ್ಟಾರ್ಟೆಡ್ ಆ ಜರ್ನಿ ಟುವರ್ಡ್ಸ್ ಎಲ್ಲಿ ಅಂತ ಮುಂದೆ ನೋಡಿ ಕೊನೆವರೆಗೂ ಹೇಳ್ತೀವಿ ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ವಿ ಅಂತ. ತುಂಬ ಸೆಕೆ ಅಂತೂ ಇತ್ತು. ನಾವು ಹೊರಟಿದ್ದೆ ಲೈಕ್ ಬೇಸಿಗೆ ಟೈಮಲ್ಲಲ್ವಾ, ಅದರಿಂದ ಸಿಕ್ಕಾಪಟ್ಟೆ ಸೆಕೆ ಇತ್ತು. ನೈಟ್ ಕೂಡ ಆಗ್ತಾ ಬರ್ತಿತ್ತು. ಬಟ್ ಇನ್ನು ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಸ್ವಲ್ಪ ಟೈಮ್ ಇತ್ತು. ಸೊ ಇಲ್ಲಿ ಹೋಗ್ತಾ ಆಂಜನೇಯನ ಕೈ ಮುಕ್ಕೊಂಡು ಅರೌಂಡ್ 9-6 ಆಯಿತು. ಇನ್ನೇನು ಡೆಸ್ಟಿನೇಷನ್ ಬರುತ್ತೆ ಅಂತ ಹೇಳಿ ವಿ ರೀಚ್ ಡೆಸ್ಟಿನೇಷನ್ ಮಂತ್ರಾಲಯದಕ್ಕೆ ಬಂದ್ವಿ. ಆ್ಯಂಡ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟೊತ್ತಿಗೆ. ರೂಮ್ ಮಾಡಿದ್ವಿ 2:44 AM. ಆದ್ರೂ ನಮಗೆ ನಿದ್ದೆ ಬರ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಅದಕ್ಕೆ ಆಚೆ ಬಂದು ಕೂತ್ಕೊಂಡ್ವಿ. ಬೆಳಿಗ್ಗೆ ಆಯಿತು ಎಲ್ಲ ರೆಡಿ ಆಗಿದ್ವಿ. ಆ್ಯಂಡ್ ಇವನು ನೋಡಿ, ಲುಕ್ ಅಟ್ ದಿಸ್ ಬಾಯ್. ಇವನು ನನ್ನ ತಮ್ಮ, ಹೆಸರು ಪುನೀತ್ ಅಂತ. ಯಾಕೆ ಈ ಥರ ವಾರಗಣ್ಣಲ್ಲಿ ನೋಡ್ತಿದ್ದಾನೋ ನನಗಂತೂ ಗೊತ್ತಿಲ್ಲ. ಅಮ್ಮನ ತೋರಿಸಿದ್ರೆ ಅಮ್ಮ ಬೈಯುತ್ತೆ ಇವಾಗ. ಆದರೂ ಒಂದು ಸತಿ ನಾವು ಅಮ್ಮನ ತೋರಿಸೋಣ. ಮಾ ನೋಡಿ, ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ಬೆಳಿಗ್ಗೆ ದರ್ಶನಕ್ಕೆ ಅಂತ ಬಂದ್ವಿ ಮಂತ್ರಾಲಯಕ್ಕೆ, ರಾಯರ ದರ್ಶನಕ್ಕೆ. ಬೆಳಗಿನ ಜಾವ ಆಗಿದ್ದರಿಂದ ಪೀಸ್ಫುಲ್ ಆಗಿತ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ಸ್ವಲ್ಪ ಎಲ್ಲ ರೆಸ್ಟ್ ಮಾಡೋಣ ಅಂತ ಹಾಗೆ ಕೂತಿದ್ವಿ. ಆ್ಯಂಡ್ ಗೊತ್ತಲ್ಲ, ಫೋಟೋ ಪೋಸ್ ಎಲ್ಲ ಕೊಡಬೇಕಿತ್ತು. ಅದರಿಂದ ಕೊಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹೊರಟಿದ್ದೆ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಂತ ಹೇಳಿದ್ರೆ ನಮ್ಮ ಮನೆ ದೇವರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಅಲ್ಲೂ ಕೂಡ ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ ದರ್ಶನ ಎಲ್ಲ ಮಾಡಿಕೊಂಡು ನಾವು ನನ್ನ ಫೇವ್ರೆಟ್ ಜಾಗ ಇದು ದೇವಸ್ಥಾನಕ್ಕೆ ಹೋದಾಗ, ಅದು ಯಾವುದಂತ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ದೇವ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು. ದೇವ ದರ್ಶನ ಮುಗಿಸ್ಕೊಂಡು ಆಗಿದ್ಮೇಲೆ ನಾನು ಹೇಳ್ದೆ ಅಲ್ವಾ ನನ್ನ ಫೇವ್ರೆಟ್ ಸ್ಪಾಟ್ ಅಂತ, ಇದೆ ಬಜ್ಜಿ ಮತ್ತು ಈ ಕಡಲೆಪುರಿ ಒಗ್ಗರಣೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಗೂಗಲ್ ಹೇಳ್ತು ಅಂತ ಹೋದ್ವಿ. ನೋಡಿದ್ರೆ ರೋಡ್ ಬರೀ ಇಷ್ಟೇ ಚಿಕ್ಕದಿದೆ. ಗೂಗಲ್ನಂತೂ ನಂಬ್ಕೊಂಡು ಹೋದ್ರೆ ಕೆಲವು ಟೈಮು ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಫೈನಲಿ ನಾವು ಬಂದಿದ್ದು ಮಂಡಮ್ಮನ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ದೇವ ದರ್ಶನ ಮಾಡಿಕೊಂಡು, ದೇವ್ರದ್ದು ಜಾತ್ರೆ ಇತ್ತು, ದೇವ ದರ್ಶನ ಅಲ್ಲೂ ಚೆನ್ನಾಗಾಯಿತು. ಇದೇ ಇವತ್ತಿನ ವ್ಲಾಗ್. ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.